ಹೌದು, ತಂದೆಯವರು ಆಗಾಗ ನೆನಪಾಗ್ತಾರೆ. ಆಗ ಧೃತಿಯವರು ಮೌನವಾಗಿ ಕುತ್ಕೋತಾರೆ, ತಂದೆಯ ಫೋಟೋವನ್ನ ನೋಡುತ್ತಾರೆ. ಪ್ರತಿ ದಿವಸ ಬೆಳಿಗ್ಗೆ ಎದ್ದು ನಮಸ್ಕರಿಸುವುದು ದೇವರಿಗೆ ಮತ್ತೆ ಅಪ್ಪು ಅವರಿಗೆ, ಅಂದ್ರೆ ತಂದೆಯವರಿಗೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂದ್ರೆ ಜನರಿಗೇನೆ ತುಂಬಾನೇ ಇಷ್ಟ. ಅಪ್ಪು ಅವರ ಸ್ಮಾರಕಕ್ಕೆ ಪ್ರತಿ ದಿವಸ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಹೋಗಿ ನಮಸ್ಕರಿಸಿ ಬರ್ತಾರೆ. ಅದೇ ರೀತಿ ಇನ್ನು ಮಕ್ಕಳಿಗೆ ಇಷ್ಟ ಆಗದೆ ಇರ್ತಾರ ತಂದೆ ಅಂದ್ರೆ, ಸೊ ಅವರು ಕೂಡ ಮನೇಲಿ ಫೋಟೋಗೆ ನಮಸ್ಕರಿಸ್ತಾರೆ. ಆಗಾಗ ಒಂದು ಸ್ಮಾರಕಕ್ಕೆ ಹೋಗ್ತಾರೆ. ಅಪ್ಪು ಸ್ಮಾರಕ ಸಿಕ್ಕಾಪಟ್ಟೆ ಜನ, ಅದರಲ್ಲೂ ವೀಕೆಂಡ್ಸ್ ತುಂಬಾ ಜನ ಹೋಗ್ತಾನೆ ಇರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸ್ಮಾರಕ ಸಮಾಧಿಗೆ ಹೋಗಿ ನಮಸ್ಕರಿಸಿ ಅಪ್ಪು ಅವರ ಸ್ಮಾರಕ, ಸೊ ಈ ರೀತಿ ಎಲ್ಲವನ್ನು ಕೂಡ ಮುಗಿಸ್ಕೊಂಡ್ ಬರ್ತಾರೆ. ಫ್ಯಾನ್ಸ್ಗಳು ಬೇರೆ ಬೇರೆ ಊರಿನಿಂದ ಸಹ ಬರ್ತಾರೆ, ಬೇರೆ ಬೇರೆ ಜಿಲ್ಲೆಯಿಂದ ಸಹ ಬರ್ತಾರೆ. ಸೊ ಅಷ್ಟೊಂದು ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ಅಭಿಮಾನಿಗಳು. ಧೃತಿ ಅವ್ರಿಗೂ ಕೂಡ ಅಷ್ಟೇ, ತಂದೆ ಬಿಟ್ಟೋಗಿ 4 ವರ್ಷಗಳು ಕಳೆದಿರಬಹುದು, ಬಟ್ ಅವರ ಒಂದು ಮನಸ್ಸಿನಲ್ಲಿ ಅಚ್ಚಳಿಯಾಗಿರ್ತಾರೆ. ಅವರ ಒಂದು ನೆನಪುಗಳಾಗಿರ್ಬೋದು, ಅವರು ಇದ್ದಂತಹ ರೀತಿ ಮತ್ತೆ ಹೇಳ್ಕೊಟ್ಟಂತಹ ಒಂದು ಪಾಠಗಳು ಇವತ್ತಿಗೂ ಕೂಡ ಧೃತಿಯವರು ಅದನ್ನ ಅಳವಡಿಸ್ಕೊಂಡಿದ್ದಾರೆ. ತುಂಬಾನೇ ಅಂಬಲ್, ಎಲ್ಲರೊಟ್ಟಿಗೂ ತುಂಬಾ ಚೆನ್ನಾಗಿ ಬೆರೆಯುತ್ತಾರೆ. ಕುಟುಂಬಸ್ಥರ ಜೊತೆಗೆ ಯಾವ ರೀತಿ ಇರ್ಬೇಕು, ಯಾವ ರೀತಿ ನಡ್ಕೋಬೇಕು, ಅಷ್ಟೊಂದು ಸಿಂಪಲ್, ಅಷ್ಟೊಂದು ಡೆಡಿಕೇಟೆಡ್ ಆಗಿ ಓದುವುದು ಎಲ್ಲವನ್ನೂ ಕೂಡ ಮುಗಿಸ್ಕೊಂಡು ಈಗ ಆರಾಮಾಗಿದ್ದಾರೆ. ತಾಯಿಯೊಟ್ಟಿಗೆ ಒಂದು ಸಪೋರ್ಟಿವ್ ಆಗಿದ್ದಾರೆ. ನೋಡೋಣ ನೆಕ್ಸ್ಟ್ ಏನಾದ್ರು PRK ಸಂಸ್ಥೆನ ಅವರು ಟೇಕ್ ಓವರ್ ಮಾಡ್ತಾರಾ ಏನೋ, ಅಥವಾ ಬೇರೆ ಒಂದು ಕೆಲಸವನ್ನ ಶುರು ಮಾಡ್ತಾರಾ ಏನು ಅಂತ, ಅಥವಾ ನಿರ್ಮಾಪಕಿ ಆಗ್ಬೋದಾ, ಕಾದು ನೋಡ್ಬೇಕಿದೆ.